ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ರಾಘವ್ ಚಂಡ್ ಅವರು ಉತ್ತಮವಾದ ಕೆಲಸ ಮಾಡ್ತಾ ಇದ್ರು. ಉತ್ತಮವಾದ ಕೆಲಸ ಅಂದರೆ ಅವರೇನು ರೋಡಿಗೆ ಇಳಿದು ಜನಗಳಿಗಿದಲ್ಲ, ಆದರೆ ಒಂದು ಕ್ವಶನ್ ರಾಜಕೀಯ ವ್ಯಕ್ತಿಗಳು ಏನು ಕೇಳಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಕೇಳ್ತಿದ್ರು. ಅನ್ನು ಕೆಲವೊಂದು ವಿಮಾನ ನಿಲ್ದಾಣದಲ್ಲಿ ಇನ್ನು 10 ರೂಪಾಯಿ ಟೀ 150 ಅಂತಾರೆ, 10 ರೂಪಾಯಿ ಕಾಫಿ 150, 30 ರೂಪಾಯಿ ಇಡ್ಲಿ 200-300 ರೂಪಾಯಿ ಅಂತಾರೆ ಅನ್ನೋದು ಅದು ಸಾಮಾನ್ಯ ವಿಷಯ ಅಲ್ಲ ರೀ. ಜನಗಳು ಪರವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳ ವಿಷಯ. ಮತ್ತು ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ರೋಡಲ್ಲಿ ಅಡ್ಡಾಡಾಗ ಗಾಡಿ ತಗೊಂಡಾಗ ಟ್ಯಾಕ್ಸ್ ಕಟ್ತಾರಲ್ಲ ಜನಗಳು, ಅದೇನು ಕಮ್ಮಿ ವಿಷಯ ಅಲ್ಲ, ಜನಗಳಿಗೆ ಬೇಕಾದಂಥ ವಿಷಯ. ಯಾವುದೇ ಒಬ್ಬ ಡ್ಯೂಟಿಲಿ ಇರ್ಬೇಕಾದ್ರೆ ಮಿಲ್ಟ್ರಿ ಅವರು ಸತ್ರೆ ಅವರು ಹೆಣ್ಮಕ್ಳನ್ನ ವಿಧವೆ ಅಂತ ಕರಿಬೋದು ಅನ್ನೋದನ್ನ ಅವ್ರಿಗೊಂದು ಒಳ್ಳೆ ಪದದಲ್ಲಿ ಕರಿಬೇಕು ಅಂತ ಮಾತಾಡಿದರು. ಉತ್ತಮ ವಿಚಾರ. ಯಾಕೆಂದರೆ ಯಾವುದೇ ಪಕ್ಷ ಯಾವುದೇ ಇರಲಿ, ಒಳ್ಳೆ ಕೆಲಸ ಮಾಡಿದಾಗ ಹೇಳಬೇಕು, ತಪ್ಪು ಮಾಡಿದಾಗ ಖಂಡಿಸಿ ಹೇಳಬೇಕು. ರಾಘವ್ ಚಂಡರು ಉತ್ತಮವಾದ ಕೆಲಸ ಮಾಡ್ತಾರೆ, ಜನಪರ ಕಾಳಜಿ ಕೆಲಸ ಮಾಡ್ತಾಯಿದ್ರು. ಉತ್ತಮವಾಗಿ ಜನಗಳಿಗೆ ಏನು ಬೇಕು ಅದ್ರ ಬಗ್ಗೆ ಮಾತಾಡ್ತಿದ್ರು. ತುಂಬ ಸಂತೋಷ ಅಲ್ವೇನ್ರಿ ಇಂಥ ಒಂದು ಕೆಲಸ ಮಾಡೋದು. ಅದು ಹೆಂಗೆ ಎನರ್ಜೆಟಿಕ್ ರಾಜಕಾರಣಿಯವರು ಇಂಥ ಒಂದು ಒಳ್ಳೆ ಮಾತಾಡ್ತಿದ್ರು. ಹೆಂಗೆ ಉಪಯೋಗಿಸ್ಕೋಬೇಕು ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗ್ತಕ್ಕಂಥ ವಿಷಯ ಅದಲ್ಲ ಕಣ್ರಿ. ಈ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ರಾಜ್ಯಸಭೆ ಉಪನಾಯಕ ಸ್ಥಾನ ಆಮ್ ಆದ್ಮಿ ಪಾರ್ಟಿಯಿಂದ ಅವ್ರನ್ನ ವಜಾ ಮಾಡಿದ್ದಾರೆ. ಮತ್ತು ಅವರು ರಾಜ್ಯಸಭೆಯಲ್ಲಿ ಮಾತಾಡ್ದಂಗೆ ನಿರ್ಬಂಧ ಹೇರಿದ್ದಾರೆ, ಮತ್ತು ಮನವಿನೂ ಕೊಟ್ಟಿದ್ದಾರಂತೆ ಅವಕಾಶ. ಇಲ್ಲ ಇವರು BJP ಕಡೆ ಏನಾರು ವಾಲುದ್ರ ರಾಘವ್ ಚಡ್ಡ ಅವರು, ಇಲ್ಲ ಮತ್ತೊಂದು ಪಾರ್ಟಿ ಕಡೆ ವಾಲುದ್ರ, ಇಲ್ಲ ರಾಜಕೀಯನೇ ಕೈ ಬಿಟ್ರ, ಯಾವುದೂ ತಿಳಿದಿಲ್ಲ. ಆದರೆ ಏನಾದರೂ ತಾನಾಗೆ ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡ ಅವ್ರನ್ನ ಕೈ ಬಿಟ್ಟಿದ್ರೆ ನಿಜವಾಗ್ಲೂ ದುರದೃಷ್ಟಕರ ಸಂಗತಿ. ಯಾಕೆಂದರೆ ಅಂಥ ಒಂದು ರಾಜಕಾರಣಿಗಳು ಬೇಕು ಸಮಾಜಕ್ಕೋಸ್ಕರ, ಬಡ ವ್ಯಕ್ತಿಗಳಿಗೋಸ್ಕರ. ಡೆಲಿವರಿ ಬಾಯ್ಗಳ ಬಗ್ಗೆನೂ ಮಾತಾಡಿದ್ರು. ಬಡವ್ರ ಬಗ್ಗೆ ಅತಿ ಹೆಚ್ಚುವಾಗಿ ಕಾಳಜಿ ಉಳ್ಳವರು ಅಂತ ಕಾಣುತ್ತೆ. ಮಾತುಗಳು ಆಡಿದಾಗ ಕಣ್ಣಿಗೆ ಕಾಣುತ್ತಲ್ಲ, ಆ ಥರ ಮಾತಾಡೋರು ಬೇಕು ನಮ್ಮ ಸಮಾಜದಲ್ಲಿ. ಹಂಗೇನಾರು ಆಗಿದ್ರೆ ಆಮ್ ಆದ್ಮಿ ಪಾರ್ಟಿಯ ದುರದೃಷ್ಟಕರ. ತಿಳಿದಂತೆ 2 ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕರ್ನಾಟಕ.